ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, RRB ಗ್ರೂಪ್ ಡಿ 2025ರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಈಗ ಆಗಸ್ಟ್ 3ರಿಂದ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದ್ದಾವೆ ಸೋಮವಾರದಿಂದ. ಆದ ಕಾರಣ ಆ RRB ಗ್ರೂಪ್ ಡಿ ಎಕ್ಸಾಮ್ಗೆ ನಾನು ಕೂಡ ಅಪ್ಲಿಕೇಶನ್ ಹಾಕಿದ್ದೇನೆ. ನಂದು ಕೂಡ ಎಕ್ಸಾಮ್ ಇದೇ ಸೋಮವಾರ ಅಂದರೆ ಆಗಸ್ಟ್ 3ನೇ ತಾರೀಕಿದೆ. ಯಾರ್ದೆಲ್ಲ ಇನ್ನೂ ಕೂಡ ಅಡ್ಮಿಟ್ ಕಾರ್ಡ್ ಬಂದಿಲ್ಲ ನೋಡಿ, ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳದು ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯಾರ್ದೆಲ್ಲ ಆಗಸ್ಟ್ 3 ಸೋಮವಾರದಿಂದ ಯಾರ್ದೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ನೋಡಿ, ಅವ್ರ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇನ್ನೂ ಕೂಡ ಯಾರೂ ಕೂಡ ಕನ್ನಡದಲ್ಲಿ ಮಾಡಿರಲಿಲ್ಲ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ಹೇಗೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡುತ್ತೇನೆ ನೋಡಿ. ಮೊದಲಿಗೆ ನೀವು ಗೂಗಲ್ನಲ್ಲಿ ಹೋಗಿ ಸರ್ಕಾರಿ ರಿಸಲ್ಟ್ ಅಂತ ಸರ್ಚ್ ಮಾಡಿ. ಸರ್ಕಾರಿ ರಿಸಲ್ಟ್ ಅನ್ನು ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಮೊದಲನೇ ವೆಬ್ಸೈಟ್ ಇದೆ ಸರ್ಕಾರಿ ರಿಸಲ್ಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಇಲ್ಲಿ ಮೊದಲಿಗೆ ರೈಟ್ ಸೈಡಲ್ಲಿ 3 ಡಾಟ್ ಕಾಣ್ತಿದೆ ನೋಡಿ, ಅಲ್ಲಿ ಹೋಗಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಕ್ಲಿಕ್ ಮಾಡ್ತು ಅಂದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ. ಹಾಗೆ ಕೆಳಗೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನೀವು RRB ಗ್ರೂಪ್ ಡಿ ಸಿಟಿ ಅಡ್ಮಿಟ್ ಕಾರ್ಡ್ ಅಂತ 2026 ಅಂತ ಒಂದು ರೆಡ್ ಕಲರಲ್ಲಿ ಒಂದು ತೋರಿಸ್ತಾ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತದೆ. ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಅದ್ರ ಮೇಲೆ ಮುಂದೆ ಕ್ಲಿಕ್ ಹೇರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ, ಕ್ಯಾಂಡಿಡೇಟ್ ಲಾಗಿನ್ ಅಂತ. ಇಲ್ಲಿ ಕೆಳಗಡೆ ಬಂದು ಇಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನೋಡಿ. ನಿಮ್ಮ ನೀವು ಅರ್ಜಿ ಸಲ್ಲಿಸುವಾಗ ಏನೋ ಒಂದು ಪ್ರಿಂಟ್ ಕೊಟ್ಟಿರ್ತಾರೆ ನೋಡಿ, ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತದೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಿದ ತಕ್ಷಣ ಕೆಳಗಡೆ ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಹಾಕಬೇಕಾಗುತ್ತದೆ. ಡೇಟ್ ಆಫ್ ಬರ್ತನ್ನು ಹಾಕಿ ಸಂಪೂರ್ಣವಾಗಿ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಕೆಳಗಡೆ ಒಂದು ನಂಬರ್ ಇರ್ತದೆ, ಅಂದರೆ ಕ್ಯಾಪ್ಚಾ ಇರುತ್ತದೆ, ಅಂದರೆ ಒಂದು ಸಂಖ್ಯೆ ಇರುತ್ತದೆ. ಆ ಸಂಖ್ಯೆನ ಕೂಡ ಇಲ್ಲಿ ಟೈಪ್ ಮಾಡಬೇಕಾಗುತ್ತದೆ. ನೀವು ಆ ಕ್ಯಾಪ್ಷನ್ ಹಾಕಿದ ತಕ್ಷಣ ಕೆಳಗಡೆ ಲಾಗಿನ್ ಅಂತ ಇದೆ ನೋಡಿ, ಆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಜೆಂಡರ್ ಮತ್ತು ನಿಮ್ಮ ಒಂದು ಕಮ್ಯುನಿಟಿ ಅಂತ ಎಲ್ಲ ಸಂಪೂರ್ಣವಾಗಿ ತೋರಿಸುತ್ತದೆ. ಮತ್ತು ನಿಮ್ಮ ಎಕ್ಸಾಮ್ ಡೀಟೇಲ್ಸ್ ಕೂಡ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದೆ ನೋಡಬಹುದು. ಎಷ್ಟನೇ ಶಿಫ್ಟು ಮತ್ತು ಯಾವ ಟೈಮಿಂಗಿಂದ ರಿಪೋರ್ಟಿಂಗ್ ಟೈಮಿಂಗ್ ಏನು, ಗೇಟ್ ಕ್ಲೋಸರ್ ಟೈಮ್ ಏನು ಮತ್ತು ಎಕ್ಸಾಮ್ ಸ್ಟಾರ್ಟಿಂಗ್ ಟೈಮ್ ಅಂತ ಎಲ್ಲ ಸಂಪೂರ್ಣವಾಗಿ ತೋರಿಸುತ್ತದೆ ಇಲ್ಲಿ. ಆ ನಂತರ ನೀವು ಅಡ್ಮಿಟ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಇದೆ, ಈ ಕಾಲ್ ಲೆಟರ್ ಅಂತ ಇದೆ ಅಲ್ಲ ನೋಡಿ, ಈ ಕಾಲ್ ಲೆಟರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಕಾಲ್ ಲೆಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಸ್ವಲ್ಪ ಸರ್ವರ್ ಡೌನ್ ಇದೆ. ಆದ ಕಾರಣ ಈ ಕಾಲ್ ಲೆಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತದೆ. ಅಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಇರುತ್ತದೆ, ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅಥವಾ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಲ್ಲಿ ನೀವು ಲಿಂಕ್ ಶೇರ್ ಮಾಡುವ ಮೂಲಕ PDF ಶೇರ್ ಮಾಡುವ ಮೂಲಕ ಆ ಒಂದು PDF ಸೆಂಡ್ ಮಾಡಿದರೆ ಅವರು ನಿಮಗೆ ಅಡ್ಮಿಟ್ ಕಾರ್ಡ್ ತೆಗೆದು ಕೊಡ್ತಾರಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಕಾಲ್ ಲೆಟರ್ ಅಂತ ಇದೆ ನೋಡಿ, ಇಲ್ಲೇ ಬರ್ತದೆ ಅದು, ಆದರೆ ಈಗ ಬರ್ತಾ ಇಲ್ಲ, ಯಾಕೆಂದರೆ ತುಂಬ ವಿದ್ಯಾರ್ಥಿಗಳು ಟ್ರೈ ಮಾಡ್ತಿದ್ದಾರೆ. ಆದ ಕಾರಣ ನೀವು ಇನ್ನೂ ಸ್ವಲ್ಪ ಸಮಯದ ನಂತರ ಟ್ರೈ ಮಾಡ್ಬೋದು, ಖಂಡಿತವಾಗಿ ಬಂದೇ ಬರ್ತದೆ. ಇದು ಯಾರ್ದೆಲ್ಲ ಆಗಸ್ಟ್ 3 ಆಗಸ್ಟ್ 4ನೇ ತಾರೀಕಿದೆ ನೋಡಿ, ಅವ್ರದ್ದು ಮಾತ್ರ ಶೋ ಆಗ್ತಾ ಇದೆ. ಇನ್ನೂ ಕೂಡ ಆಗಸ್ಟ್ 5 ಆಗಸ್ಟ್ 6 ಈ ರೀತಿ ಇದ್ದವ್ರದ್ದು ಇನ್ನೂ ಶೋ ಆಗ್ತಾ ಇಲ್ಲ. ಆದ ಕಾರಣ ಆಗಸ್ಟ್ 3 ಆಗಸ್ಟ್ 4 ತಾರೀಕು ಯಾರ್ದೆಲ್ಲ ಇದೆ ನೋಡಿ, ಅವ್ರದ್ದು ಮಾತ್ರ ಶೋ ಆಗ್ತಾ ಇದೆ. ನೀವು ಕೂಡ ನೋಡ್ಕೋಬೋದು ಸ್ನೇಹಿತರೆ. ಸೊ ಇದಾಗಿತ್ತು ವಿದ್ಯಾರ್ಥಿಗಳ RRB ಗ್ರೂಪ್ ಡಿ ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.